ವೀಕ್ಷಕರೇ, ಬಿಗ್ ಬಾಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ವ್ಯಕ್ತಿ ಅಂತಂದ್ರೆ ಗಿಲ್ಲಿ ನಟ. ಒಂದು ಹಳ್ಳಿಯಿಂದ ಬಂದಂತ ಒಂದು ಪ್ರತಿಭೆ. ನೋಡಿ ಎಷ್ಟೊಂದ್ ಜನ ಇದ್ದಾರೆ ಊರ್ನವರು. ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಂತವ್ರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿರುವಂತ ದಡದ್ಪುರ ಅಂತ ಆ ಊರು ಬಂದಿದೀವಿ. ಆ ಊರ್ ಜನ ಏನ್ ಹೇಳ್ತಾರೆ ಮತ್ತೆ ಅವ್ರ ತಂದೆ ತಾಯಿ ಏನಂತಾರೆ, ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ. ಈ ಕಡೆಗೆ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಗೆ ಯಾವ್ದೇ ರೀತಿ ಬಸ್ ಗೀಸ್ ಬರಲ್ಲ, ಆಟೋದಲ್ಲಿ ಹೋಗ್ಬೇಕು ಅಂತ ಒಂದು ಹಳ್ಳಿಯಿಂದ ಬಂದಂತ ಪ್ರತಿಭೆ ಗಿಲ್ಲಿ ನಟ. ಅವ್ರ ಹೆಸರೇ ಮೂಲ ನಟ ಅಂತಲೇ ಕರಿತಿದ್ರು. ಗಿಲ್ಲಿಯ ನಟ ಇವತ್ತು ಕರ್ನಾಟಕದಲ್ಲಿ ಫೇಮಸ್. ಅವ್ರ ಊರಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀವಿ, ಬನ್ನಿ ನೋಡೋಣ ಅವ್ರ ಊರು ಹೇಗಿದೆ ಏನ್ ಎತ್ತ ನೋಡೋಣ. ಇವ್ರ ಜೊತೆ ಬರ್ತಿದ್ದಾರೆ ಅಣ್ಣವ್ರು. ವ್ಯಕ್ತಿ ಫೇಮಸ್ ಆಗ್ಬಿಟ್ರೆ ಇಲ್ಲಿ ಬಲ್ದಿದವೆಲ್ಲ ಉಟ್ಕೊಬಿಡ್ತವೆ. ಅವ್ರಿಗೆ ಏನ್ ಶ್ರೀಮಂತರ ಬಡೂರ ಏನಿದೆ ಎತ್ತ ಗೊತ್ತಿರಲ್ಲ. ಅಯ್ಯೋ, ಗಿಲ್ಲಿ ನಟಕನ್ ಕಾರು ಏನ್ ಫುಲ್ ಐಷಾರಾಮಿ ಕಾರ್ ಇದೆ, ಹಾಗೆ ಹೀಗೆ ಏನೇನೋ ಹೇಳ್ತಿದ್ದಾರೆ. ನಾವಿವತ್ತು ಅದೆಲ್ಲವನ್ನು ಕೂಡ ಒಂದು ಕ್ಲಾರಿಟಿಯನ್ನ ಕಣ್ಣಾರೆ ನೋಡಿ ತೋರಿಸ್ತಾ ಇದೀವಿ. ಅವ್ರೂರು ಬಂದು ದಡದ್ಪುರ ಅಂತೇಳಿ ಮಳವಳ್ಳಿಯಿಂದ 6 ಕಿಲೋಮೀಟರ್ ಈ ಜಾಗಕ್ಕೆ ಆಗುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಅವ್ರ ಊರ್ ಒಳಗಡೆ ಹೋಗ್ಬೇಕು. ಇದು ಎಂಟ್ರೆನ್ಸ್. ಇದು ಅಂದ್ರೆ ಇದೆಲ್ಲಿ ಬರುತ್ತೆ ಊರು ಅಂತಂದ್ರೆ ಮಳವಳ್ಳಿಯಿಂದ ಇವ್ರೂರು ಗಂಟನೂ ಯಾವುದೇ ಬಸ್ ಗೀಸ್ ಬರಲ್ಲ, ಆಟೋದಲ್ಲೇ ಹೋಗ್ಬೇಕು, ಸ್ಕೂಟರ್ಗಳಲ್ಲೇ ಹೋಗ್ಬೇಕು. ಎಲ್ಲರೂ ಕೂಡ ಜಗತ್ತಿಗೆ ಪ್ರಸಿದ್ಧಿಯಾಗಿರುವಂಥ ಬಂಡೂರು ಕುರಿಗೆ ಫೇಮಸ್ ಆಗಿರುವಂಥ ಬಂಡೂರು ಪಕ್ಕದಲ್ಲಿರುವಂಥದ್ದು ಇದು ದಡದ್ಪುರ. ಈ ದಡದ್ಪುರದಲ್ಲಿ ಈ ಗಿಲ್ಲಿ ನಟ ಅವ್ರ ಊರು ಇದು. ಹಂಗಾಗಿ ನಾವು ಇಲ್ಲಿಗೆ ಆಟೋದಲ್ಲಿ ಬಂದ್ಬಿಟ್ಟು ನಾವು ಈಗ ಇಲ್ಲಿಂದ ಹೋಗ್ತಾ ಇದೀವಿ. ಇಲ್ಲಿ ಹೋಗ್ತಾ ಇರೋದು ಕಾರಲ್ಲಿ ಹೋಗ್ತಾ ಇದೀವಿ. ತುಂಬಾ ಜನ ಐಷಾರಾಮಿ ಲಕ್ಸುರಿ ಕಾರ್ ತಗೊಬಿಟ್ಟಿದ್ದಾನೆ ಗಿಲ್ಲಿ ನಟ, ಹೇಗೆ ಏನೋ ಎತ್ತ ಅಂತೆಲ್ಲ ಹೇಳ್ತಿದ್ರು. ಈಗ ಒಬ್ಬ ಫೇಮಸ್ ಆಗ್ಬಿಟ್ರೆ ಏನೇನೋ ಉಟ್ಕೊಬಿಡ್ತವೆ. ನಾವು ಹೋಗ್ತಿರೋದು ಕೂಡ ಈ ಕಾರ್ ಕೂಡ ಗಿಲ್ಲಿ ನಟ ಅವ್ರದೇ. ಅದೇ ಕಾರಲ್ಲೇ ನಾವು ಹೋಗ್ತಾ ಇರೋದು. ಹಂಗಾಗಿ ಅವರ ಸ್ನೇಹಿತರು ನಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ಮನೆಗೆ. ಇದು ಗಿಲ್ಲಿ ನಟ ಅವ್ರ ಊರಿಗೆ ದಡದ್ಪುರದ ಗೇಟ್ ಇಂದ ಇಲ್ಲಿಗೆ 1 ಕಿಲೋಮೀಟರ್ ಊರೊಳಗಡೆ ಹೋಗ್ಬೇಕು. ಅವ್ರ ಊರಿಗೂ ಇಲ್ಲ, ಅವ್ರ ಗೇಟ್ಗೂ ಬಸ್ ವ್ಯವಸ್ಥೆನೇ ಇಲ್ಲ ಇನ್ನೂ ಕೂಡ. ಅಲ್ಲಿ ಹೋಗ್ಬೇಕಾಗಿರೋದು ಆಟೋ ಅಥವಾ ಓನ್ ವೆಹಿಕಲ್ಲಿ. ಈಗ ಕಾರ್ ತಗೊಬಿಟ್ಟಾನೆ ಐಷಾರಾಮಿ ಕಾರ್ ತಗೊಂಡಾನೆ ಅಂತ ಏನೇನೋ ಹೇಳ್ತಾರೆ. ನೋಡಿ ಹೆಂಗಿದೆ ಊರು ಅಂತ. ಹಳ್ಳಿಯಿಂದ ಬಂದಂಥವ್ರು. ಆ ಕಾರ್ ಕತೆ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಕಾರ್ ಬಂದು ನಾನು ವಿಚಾರಿಸ್ದಂಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಈಗ ಗಿಲ್ಲಿ ನಟ ಒಂದು ಸೆಲೆಬ್ರಿಟಿ ಆಗ್ಬಿಟ್ಟಿವಿ ಅಂತ ಅಂದ್ಬಿಟ್ಟು ಈಗ ಬಸ್ಸಲ್ಲಿ ಓಡಾಡ್ಕೊಂಡು, ಸೈಕಲ್ ತಗೊಂಡು, ಸ್ಕೂಟರ್ ತಗೊಂಡು ಅಥವಾ ಬಸ್ಸಲ್ಲಿ ತಿರುಗಾಡ್ಕೊಂಡು ಓಡಾಡಕ್ಕಾಗತ್ತಾ? ಎಲ್ಲ ಅರ್ಜೆಂಟ್ ಹೋಗ್ಬೇಕು, ಯಾರನ್ನಾರು ಭೇಟಿ ಮಾಡ್ಬೇಕಾಗುತ್ತೆ. ಒಂಚೂರು ಬೆಳೆದಂಗೆನೆ ಕಷ್ಟ ಆದ್ರೂ ಒಂಚೂರು ಏನಾದ್ರು ಸಣ್ಣ ಪುಟ್ಟ ಬೇಕಾಗುತ್ತೆ. ಹಂಗಾಗಿ ಇವತ್ತು ಎಷ್ಟೋ ಜನಗಳು ಬಾಡಿಗೆ ಓಡಿಸುವಂತ ಕಾರನ್ನು ಇಟ್ಕೊಂಡಿರುವಂತ ಎಷ್ಟೋ ಜನ ಹುಡುಗರುಗಳು ಇರ್ತಾರೆ. ಅವರೆಲ್ಲ ಶ್ರೀಮಂತರ. ಬೆಳಗ್ಗೆ ಎದ್ರೆ ಅಲ್ಲಿ ಇಲ್ಲಿ ಬಾಡಿಗೆ ಹೊಡೆದು ಸಾಕಾಗಿ ಕಾರಲ್ಲೇ ಮಲ್ಕೊಂಡಿರ್ತಾರೆ. ಬೆಂಗಳೂರು ಬಂದು ನೋಡ್ರೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಗಿಲ್ಲಿ ನಟ ತಗೊಂಡಿರುವಂತ ಕಾರು ಕಾರ್ದೆ ಒಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನ ನಾವು ಗಿಲ್ಲಿ ನಟ ಅವ್ರ ಜೊತೆಗೆ ಆಕ್ಟ್ ಮಾಡಿರುವಂತಹ ಹಲವಾರು ಶಾರ್ಟ್ ಮೂವಿಗಳಲ್ಲಿ ಮಾಡಿರುವಂತಹ ಫ್ರೆಂಡ್ ಆಗಿರ್ಬೋದು, ಅವ್ರ ಡೈರೆಕ್ಟರ್ ಆಗಿರ್ಬೋದು, ಊರಿನ ಸ್ನೇಹಿತರಾಗಿರ್ಬೋದು, ಜೊತೆಗೆ ಅವ್ರ ಅಣ್ಣನೇ ಇಲ್ಲೇ ಜೊತೆಲೇ ಇದ್ದಾರೆ ಕಾರಲ್ಲೇ. ಅವ್ರ ಅಣ್ಣನೇ ಅವ್ರು ಹೇಳ್ದಂಗೆನೆ ಈ ಕಾರು ಹೊಸದಲ್ಲ. ಇದು ಬಂದು ಯಾರೋ ಒಬ್ಬ ಡೈರೆಕ್ಟರ್ ಹತ್ರ ಇದ್ದದನ್ನ 10 ಲಕ್ಷಕ್ಕೆ ತಗೊಂಡಿರುವಂಥದ್ದು. 5 ಲಕ್ಷ ಕೊಟ್ಟು 5 ಲಕ್ಷ ಲೋನ್ಗೆ ಹಾಕೊಂಡು ತಗೊಂಡಿರುವಂಥದ್ದು. ಏನೋ ಅನ್ಕೊಬಿಡೋದು, ದೊಡ್ಡ ಮಿಂಚ್ಬಿಟ್ಟ ತಕ್ಷಣ ಏನೋ ಶ್ರೀಮಂತರು ಅನ್ಕೊಬಿಡ್ತಾರೆ. ಇದು ನಿಜವಾದ ಕಾರ್ನ ಕತೆ. ಅಂದ್ರೆ ಆತನಿಗೊಂದು ಕಾರ್ ಬೇಕು, ಕಾರ್ ಬೇಡ ಅಂತ ಏನೋ ರೂಲ್ಸ್ ಇದೆ ಅಂದ್ಬಿಟ್ಟು ಈಗ ಸ್ಕೂಟ್ರಲ್ಲಿ ಒಂದು ಬಸ್ಸಲ್ಲಿ ಸೈಕಲ್ ತಗೊಂಡು ಓಡಾಡಕ್ಕಾಗತ್ತಾ? ಒಂದು ಬೇಕೇ ಬೇಕು. ಈಗಿನ ಕಾಲದಲ್ಲಿ ಎಂತೆಂಥವ್ರು 10 ಲಕ್ಷದ ಕಾರ್ನ ಇಟ್ಕೊಂಡು ಡ್ರೈವರ್ಗಳು ಪಾಪನ ಅವ್ರು ಕೇವಲ ಕಾಣ್ತಿಲ್ಲ, ಜೀವನಕ್ಕೋಸ್ಕರ ಇಟ್ಕೊಂಡಿರ್ತಾರೆ. ಅವರೆಲ್ಲ ಶ್ರೀಮಂತರು ಅಂತ ಹೇಳಕ್ಕಾಗತ್ತಾ? ಇವೆಲ್ಲ ಮೂಲಭೂತ ಅಷ್ಟೇ. ಈ ಫೋನು, ಫ್ಯಾನು, ಕಾರು ಇವೆಲ್ಲ ಅನಿವಾರ್ಯ. ಈಗ ಬೇಕಾಗುತ್ತೆ ಕಷ್ಟ ಸುಖ ಅಂದ್ರೆ. ಇದೇ ನೋಡಿ ಗಿಲ್ಲಿ ನಟ ಅವ್ರ ಮನೆ. ಈ ಮನೆ ಕೂಡ ಸಿಕ್ಕಾಪಟ್ಟೆ ತೋರಿಸ್ಬಿಟ್ರೆ. ಇದು ತಾರಸಿ ತರ ಕಾಣಿಸ್ತಾ ಇದೆ, ಖಂಡಿತ ಅಷ್ಟೇ. ಇದೇನ್ ಕಾಣಿಸ್ತಾ ಇದೆ ಇದಿಷ್ಟೇ. ಈ ಕಡೆ ಬಲ್ಗಡೆ ನಿಂತಿದಾರಲ್ಲ ಅವ್ರ ತಂದೆ, ಅದ್ ನಿಂತಿರೋದು ಅಡುಗೆ ಮನೆ ಒಳಗಡೆ. ಇದಿಷ್ಟು ಮಾತ್ರ ತಾರಸಿ ಹಾಕೊಂಡಿದ್ದಾರೆ. ಹಿಂದಗಡೆ ಎಲ್ಲ ಫುಲ್ಲು ಹಂಚಿನ ಮನೆನೆ. ಮುಂದಗಡೆ ನೋಡಿದ್ರೆಲ್ಲ ಏನ್ ದೊಡ್ಡ ಶ್ರೀಮಂತ, ಕಾರ್ ಇದೆ, ಒಳ್ಳೆ ತಾರಸಿ ಮನೆ ಇದೆ ಅಂತ ಅನ್ಬಿಟ್ಟು. ನೋಡಿ ನಮ್ ಕಡೆ ಮನೆಗಳಿಗೆಲ್ಲ ತೊಲೆ ಅಂತ ಹಾಕಿರ್ತೀವಿ. ತೊಲೆ ಅಂತಂದ್ರೆ ಮೇಲೆ ಜಂತಿಗೆ ಸಪೋರ್ಟ್ ಹಾಕಿರ್ತೀವಿ. ಇದೆಲ್ಲ ತೊಲೆ. ಅವ್ರ ಮನೆ ನೋಡಿ ಹಂಚಿನ ಮನೆ. ಮುಂದಗಡೆ ಮಾತ್ರ ಒಂದ್ ಸ್ವಲ್ಪ ಅವ್ರ ಅಕ್ಕಾರ್ ಮದುವೆ ಮಾಡುವಾಗ ಮುಂದಗಡೆ ಅದನ್ನ ಸಪೋರ್ಟ್ಗೆ ಅಂತ ಅವ್ರ ಅಣ್ಣ ತಮ್ಮ, ಅವ್ರ ಮನೆಯವರು, ಅವ್ರ ಅಪ್ಪ ಎಲ್ಲ ಸೇರಿ ಅದ್ ಮಾಡ್ಕೊಂಡಿರೋದು. ಗಿಲ್ಲಿ ನಟನ್ ಬಂದಿರುವಂತ ಪ್ರೈಸ್ಗಳು ಇಟ್ಕೊಳಕ್ ಜಾಗ ಇಲ್ಲ ಅಲ್ಲಿ. ಒಂದು ವ್ಯವಸ್ಥಿತವಾಗಿ ಜಾಗ ಇಲ್ಲ ಅಲ್ಲಿ. ಅಡುಗೆ ಮನೆ ಒಂದ್ ಸ್ವಲ್ಪ ತಾರಸಿದ್ ಬಿಟ್ರೆ ಇನ್ನುಳಿದ್ ಯಾವ್ದು ಇಲ್ಲ. ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ, ಎಷ್ಟು ಸಾಧಾರಣವಾಗಿದ್ದಾರೆ. ಆತ ಗೆಲ್ತಾ ಇರೋದು, ಆತ ಪ್ರಸಿದ್ಧಿ ಆಗಿರೋದು ಅವನ ಟ್ಯಾಲೆಂಟ್ ಇಂದ. ನೋಡಿ ಹಂಚಿನ ಮನೆ, ಮಂಗಳೂರು ಹಂಚಿನ ಮನೆ ನೋಡಿ. ಎಲ್ಲಾ ಕಡೆ ಹರಿದಾಡುವಂತ ಫೋಟೋ ಇದು. ಯಾರೋ ಕಾರ್ಯಕ್ರಮದಲ್ಲಿ ಕೊಟ್ಟಿರ್ಬೇಕು ಅನ್ಸುತ್ತೆ. ಇದೆಲ್ಲ ಸಂಪೂರ್ಣ ತಿಳಿಸೋಣ ಅಂತ ನಾವು ಬಂದಿದ್ದೀವಿ. ನೋಡಿ ಆತನಿಗೆ ಕೊಟ್ಟಿರುವಂತಹ ಹಾರಗಳು ಎಷ್ಟೊಂದಿದೆ. ಇಷ್ಟೊಂದು ಹಾರಗಳೆಲ್ಲನೂ ಒಂದು ಯಾವುದು ಪೈಪ್ಗೆ ನೇತಾಕಿ ನಿಲ್ಸಿದ್ದಾರೆ. ಹಂಗಾಗಿ ಒಂದು ಮನೆಯಲ್ಲಿ ಸಾಧಾರಣ ಅದು ತೊಲೆ. ಅಲ್ಲಿ ದೇವ್ರ ಮನೆಯೂ ಕೂಡ ಇಲ್ಲ. ದೇವ್ರ ಮನೆಗೆ ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ ಅಲ್ಲಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಒಂದು ರೂಮು ಕೂಡ ಇಲ್ಲ.
ಹಂಗಾಗಿ ಇಂಥ ಒಂದು ಸಾಧಾರಣ ಕುಟುಂಬದಿಂದ ಬಂದಿದಂಥ ಗಿಲ್ಲಿ ನಟ ಆ ಕಾರು ತಾರಸಿ ಮನೆ ಏನೇನು ಹೇಳ್ತಾರೆ ನೋಡಿ. ಆ ಗಿಲ್ಲಿ ನಟನಿಗೆ ಈ ಕಾಮಿಡಿ ಕಿಲಾಡಿಲೋ ಯಾವ್ದ್ರಲ್ಲೋ ಈ ಥರದೊಂದು ಸೈನ್ ಮಾಡಿ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ದೊಡ್ಡ ದೊಡ್ಡ ಯಾರ್ಯಾರು ಇದ್ರೋ, ಸಂತು ಮಾಸ್ಟರ್ ಇರ್ಬೋದು, ರಕ್ಷಿತಾ ಮೇಡಮ್ ಇರ್ಬೋದು, ಅನುಶ್ರೀ ಇರ್ಬೋದು, ಅವರೆಲ್ಲರೂ ಸೈನ್ ಮಾಡಿ ಇದೊಂದು ಕೊಟ್ಟಿದ್ದು ಒಂದು ಫೋಟೋ. ಇದೊಂದು ಇಲ್ಲಿ ಇಟ್ಕೊಂಡಿದ್ದಾರೆ ಮೆಮೊರಬಲ್ ಆಗಿ. ಇದನ್ನ ಒಂದು ಶಾರ್ಟ್ಸಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ ಅವ್ರ ಮೆಮೊಂಟಗಳೆಲ್ಲ ಹೆಂಗಿಟ್ಟೈತೆ, ತೊಲೆ ಮೇಲೆ ಇಟ್ಟಿದ್ದಾರೆ. ನಮ್ಗೆ ಹಳ್ಳಿ ಕಡೆ ನಮ್ಗೆ ಗೊತ್ತಿರುತ್ತೆ ತೊಲೆ ಅಂದ್ರೆ ಏನು ಅಂತ. ಹಂಚಿನ ಮನೇಲಿ ತೊಲೆ ಥರ ಇರ್ತವೆ, ಅಲ್ಲೆಲ್ಲ ಕೊಟ್ಟಿರೋ ಒಂದಷ್ಟು ಮೆಮೊಂಟಗಳು ಆತನ ಗುರ್ತಿಸಿ. ಜೊತೆಗೆ ಇಲ್ಲಿ ನೋಡಿ ಇಲ್ಲೊಂದು ಫೋಟೋ ಕಾಣ್ತಾ ಇದೆಯಲ್ಲ, ಶರಣ್ ಅವರು ನಾನ್ ನಿನ್ನ ಅಭಿಮಾನಿ ಅಂತ ಹೇಳ್ಬಿಟ್ಟು ಒಂದು ಸೆಲ್ಫಿ ತಗೊಂಡಿದ್ರು ಅವರೇ ಫೋಟೋನ. ಆ ಫೋಟೋನ ಇಟ್ಕೊಂಡಿದ್ದಾರೆ. ದರ್ಶನ್ ಅವ್ರದ್ದೊಂದು ಫೋಟೋ ಯಾರೋ ಕೊಟ್ಟಿದ್ದಾರೆ. ಹಂಗಾಗಿ ಒಬ್ಬ ಕಲಾವಿದ ಅಷ್ಟೇ, ಅವನ ಕಲೆಯಿಂದ ಆತ ಅವನು ಮೇಲ್ ಬಂದಿದ್ದಾನೆ ಬಿಟ್ರೆ ಏನೋ ಸಂಪಾದನೆ ಮಾಡ್ಬಿಟ್ಟಿದ್ರೆ ಏನೋ ಮಾಡ್ಬಿಟ್ಟಿಲ್ಲ. ಆದ್ರೆ ಅವನ ಅರ್ಥ ಮಾಡ್ಕೊಂಡಿರೋರು ಬಡವ್ರ ಮಗ ಅನ್ನೋದಕ್ಕಿಂತ ಹೇಳಿ ರೈತರ ಮಗ ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅವ್ರ ಮನೇಲಿ ಯಾರು ಇದ್ದಾರೆ, ಏನೇನು ಕೆಲಸ ಮಾಡ್ತಾರೆ ಅಂತಂದ್ರೆ, ಅವ್ರ ಅಪ್ಪ ಬಂದು ಏನು ಕೆಲಸ ಮಾಡ್ತಾರೆ ಅಂದ್ರೆ, ಈ ಮಳವಳ್ಳಿ ಮತ್ತೆ ಕಿರ್ಗಾವ್ಲ್ ಸಂತೆ ಇದೆಯಲ್ಲ, ಸಂತೆಗಳಲ್ಲಿ ದಳ್ಳಳ್ಳಿ ವ್ಯಾಪಾರ ಮಾಡುವಂತ. ದಳ್ಳಳ್ಳಿ ಅಂತಂದ್ರೆ ಏನಂತಾರೆ ಅಂದ್ರೆ, ಹಸುನ, ಎಮ್ಮೆನ, ಕರುಗಳನ್ನ, ಆ ಮೇಕೆಗಳನ್ನ, ಕುರಿಗಳನ್ನ, ಇವನ್ನೆಲ್ಲವನ್ನು ಕೂಡ ಒಬ್ಬರಿಂದ ಒಬ್ಬರಿಗೆ ಮಾರ್ಸೋದು ಕೊಡ್ಸೋದು ಇರುತ್ತಲ್ಲ, ಆ ಥರ ಕೊಡಿಸುವಂಥದ್ದು ಕೆಲಸಕ್ಕೆ ದಳ್ಳಳ್ಳಿ ಅಂತಾರೆ. ಅದಕ್ಕೆ ಎಷ್ಟೋ 100, 200, 300, 50 ಎಷ್ಟೋ ಕೊಡ್ತಾರೆ. ಆ ಥರ ಕೆಲಸ ಮಾಡೋದು ಅವ್ರ ತಂದೆ. ನೋಡಿ ಹಿಂದಗಡೆ ಇನ್ನೊಂದು ಮನೆ, ಅಟ್ಯಾಚ್ ಮನೆ ಇದೆ, ಹೊಸಾರಿಲ್ಲ, ಅದನ್ನೇ ಅಟ್ಯಾಚ್ ಥರ ಮಾಡ್ಕೊಂಡ್ರೆ. ಹಿಂದಗಡೆ ಇರೋದು ಕೂಡ ಹಂಚಿನ ಮನೆನೇ. ನೋಡಿ ಎಲ್ಲ ಹಂಚಿನ ಮನೆ, ಬೆಳಕೆಲ್ಲ ಇದೆ. ನೋಡಿ ಗಿಲ್ಲಿ ನಟ ಎಷ್ಟು ಒಂದು ಕಡು ಬಡತನದಲ್ಲಿ ಇದ್ದಾನೆ ಅಂತಂದ್ರೆ ನೋಡಿ, ಎಲ್ಲರೂ ಕೂಡ ಏನೇನೋ ಮಾಡ್ಕೊಬಿಟ್ಟಿರ್ತಾರೆ. ಆತ ಶ್ರಮ ಪಟ್ಟಿರೋದು, ಆ ಥರ ತಗೊಂಡಿರೋ ಟೈಮಿಗೆ ಎಲ್ಲರೂ ಬೇರೆ ಕಡೆ ಕೆಲಸ ಮಾಡಿದ್ರೆ ಒಂದಷ್ಟು ಚೆನ್ನಾಗಿ ಹಣಗಿಣ ಸಂಪಾದನೆ ಮಾಡಿ. ನೋಡಿ ಒಂದೇ ಒಂದು ರೂಮ್ ಅದೇ, ಅದು ಏನೇನು ಹಾಕರೆ. ಹಿಂದಗಡೆ ಅವನ ನಿಜವಾದ ಆಸ್ತಿ ಅಂದ್ರೆ ಇಲ್ಲಿದೆ ನೋಡಿ, ಕುರಿ ಅವರ ಒಂದು ಆಧಾರ. ಆತನೇ ಒಂದ್ 2 ಕುರಿಗಳನ್ನ ಮಾಡಿ, ಈಗ ಒಂದು 20 ಕುರಿ ಇದೆ ಅಂತ ಅವ್ರ ತಂದೆ ಹೇಳಿದ್ರು. ಕುರಿದು ಕೊಟ್ಟಿಗೆ ಅಂತ ಹೇಳ್ತೀವಿ ನಮ್ಮ ಕಡೆಗೆ. ಹಿಂದೆಗಡೆ ಕುರಿ ಕೊಟ್ಟಿಗೆ ಒಂದು ಮಾಡ್ಕೊಂಡಿದ್ದಾರೆ. ಕುರಿ ಎಲ್ಲ ಅಟ್ಕೋಗಿದ್ದಾರೆ ಅಂತ ಅನ್ಸುತ್ತೆ. ಮರಿಗಳಿದೆ ನೋಡಿ, ಕುರಿ ಕೊಟ್ಟಿಗೆ. ಇದೇ ಕುರಿ ಕೊಟ್ಟಿಗೆಯಿಂದನೇ ಗಿಲ್ಲಿ ನಟ ಅಲ್ಲಿ ಇಲ್ಲಿ ಕುರಿ ಮೇಯಿಸ್ಕೊಂಡು ಏನೇನೋ ಮಾಡ್ಕೊಂಡು ಅಲ್ಲೆಲ್ಲ ಕಲ್ತ್ಕೊಂಡು ಏನೋ ಮಾಡಿರುವಂಥದ್ದು. ಇದಿಷ್ಟು ಅವ್ರ ಮನೆ ಇರುವಂಥದ್ದು. ಇದನ್ನ ಬಿಟ್ಟು ಯಾರ್ಯಾರು ಏನೇನೋ ನೋಡಿ ಹೇಳೋದು ತಪ್ಪು ತಪ್ಪು ತಪ್ಪು. ಅವ್ರ ತಂದೆ ಏನು ಕೆಲಸ ಮಾಡ್ತಾರೆ ಅಂತ ನಾನು ನಿಮ್ಗೆ ಪರಿಚಯ ಮಾಡಿಸಿ. ಜೊತೆಗೆ ಅವ್ರ ಅಣ್ಣ ಒಬ್ಬರಿದ್ದಾರೆ. ಅವ್ರ ಅಣ್ಣ ಅಲ್ಪ ಸ್ವಲ್ಪ ಜಮೀನಿದೆ, ವ್ಯವಸಾಯ ಮಾಡ್ತಾರೆ. ಇನ್ನು ಅವ್ರ ಅಕ್ಕ ಇದ್ದಾರೆ, ಅವ್ರ ಅಕ್ಕನಿಗೆ ಅಲ್ಲೇ ಪಕ್ಕದವ್ರು ಮದುವೆ ಮಾಡಲಾಗಿದೆ. ಇನ್ನು ಗಿಲ್ಲಿ ನಟ ಈ ಥರ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕುರಿಗಿರಿ ಅದನ್ನ ನೋಡ್ಕೊಂಡು ವ್ಯವಸಾಯ ನೋಡ್ಕೊಂಡು ಬದುಕ್ತಾ ಇರೋದು. ಅದರಲ್ಲಿ ಅವನ ಸ್ವಂತ ಪ್ರತಿಭೆಯಿಂದ ಇವತ್ತು ಜಗಜ್ಜಾಹೀರ ಆಗಿರುವಂಥದ್ದು. ಗಿಲ್ಲಿ ನಟಂಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಜೈ ಗಿಲ್ಲಿ ನಟ. ಜೈ ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟಂಗೆ ಶೇರ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು? ಗಿಲ್ಲಿ ನಟ ಚೆನ್ನಾಗಿ ಆಡ್ತಾನೆ. ಯಾವ್ದ್ರಲ್ಲಿ? ಬಿಗ್ ಬಾಸ್ ಅಲ್ಲಿ. ನೀನು ನೋಡ್ತೀಯಾ? ನೀನ್ ಎಷ್ಟನೇ ಕ್ಲಾಸು? ಸೆಕೆಂಡ್ ಕ್ಲಾಸು. ಇದೇ ಊರಾ? ಗಿಲ್ಲಿ ನಟನ ನೋಡಿದೀರಾ ನೀವು? ಎಷ್ಟ್ ಸಾರಿ ನೋಡಿದ್ಯಾ? ನಿಮ್ಮೂರೇನಾ? ಚೆನ್ನಾಗ್ ಆಡ್ತಾ ಇದ್ದಾರಾ? ಯಾಕೆ ಅವರೇ ಗೆಲ್ಬೇಕು ಅನ್ಸುತ್ತೆ? ಅಲ್ಲ, ಈಗ ನೀನು ಟಿವಿಲಿ ನೋಡಿದ್ಯಾ ಗಿಲ್ಲಿ ನಟನ, ಇಲ್ಲ ಅವ್ರ ಮನೆಗೆ ಹೋಗಿ ನೋಡಿದ್ಯಾ ಪುಟ? ನೀ ಇದೇ ಊರಲ್ವಾ? ನೀನ್ ಎಷ್ಟನೇ ಕ್ಲಾಸಿಗೆ ಹೇಳು? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ? ನಿನ್ನ ಹೆಸರು ಏನ್ ಹೇಳ್ದೆ? ಇತಶ್ರೀ. ಓ, ಒಳ್ಳೆ ಹೆಸರು. ಗಿಲ್ಲಿ ನಟ ನಿಮ್ಮೂರೇ ತಾನೆ? ನೀನ್ ನೋಡಿದ್ಯಾ? ಈಗ ಬಿಗ್ ಬಾಸ್ ಹೋಗಿದಾರೆ, ಆಟ ಆಡ್ತಿದಾರೆ, ಖುಷಿ ಆಗುತ್ತಾ ನಿನ್ಗೆ? ಮತ್ತೆ ಅವ್ರಿಗೆಲ್ಲ ಸೋಲ್ಸ್ಬೇಕು ಅಂತ ತುಂಬಾ ಜನ ಅಲ್ಲೆಲ್ಲ ಬೈತಾರೆ, ಟಾರ್ಚರ್ ಕೊಡ್ತಾರೆ. ನಿನ್ಗೆ ಎಷ್ಟು ಬೇಜಾರಾಗಲ್ತಾ? ಅವಾಗ ಏನ್ ಮಾಡ್ಬೇಕು ಅನ್ಸುತ್ತೆ ನಿನ್ಗಾಗ?